ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ. ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿವಿ ಗ್ರಾಮ ಮಾತಾಡೋದಕ್ಕೆ. ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೀರಾ? ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ರೇ, ನಾನ್ ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ಇವ್ರನ್ನ. ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಸಸ್ಪೆಂಡ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಬಗ್ಗೆ ಮಾತಾಡಕ್ಕೆ 4 ದಿವಸ ಕಾಯ್ತಾ ಇದ್ದೀವಿ. ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ ಅವಕಾಶ ಕೊಡಿ. ನಾವು ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ಯಾವುದೇ ಒಂದು ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಾವು ಜನರ ಬದುಕಿನ ಬಗ್ಗೆ, ದಲಿತರು ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಬಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ. ಸರಿಯಾಗಿ ಮಾಡಿ ಇದಕ್ಕೆ. ಈಗ ಕೋನರೆಡ್ಡಿ ಅವರು ಮಾತಾಡಿ, ಎಲ್ಲರೂ ಕೂಡ ಇಯರ್ ಫೋನ್ ಹಾಕಿ. ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ನಡೀತದೆ. ಬೊಬ್ಬಾಕಿ ಆರಾಮದಲ್ಲಿ ಬೊಬ್ಬಾಕಿ ಮತ್ತೆ ಆಯಸ್ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಅವಕಾಶವನ್ನ ಕೊಟ್ಟ ಅದಕ್ಕಾಗಿ ಮಾತಾಡಿ, ಜೋರಾಗಿ ಮಾತಾಡಿ ಅಧ್ಯಕ್ಷರೇ. ಎಲ್ಲ ಆರ್ಡರ್ ಮೆಂಬರ್ಸ್ ಎಲ್ಲರೂ ಕೂಡ ಕಾರ್ಯ ಸರಿಯಾಗಿ ಕೇಳಬೇಕಾದ್ರೆ ಸಂವಿಧಾನದ 70ನೇ ತಿದ್ದುಪಡಿ ಆಯ್ತು. ಎಲ್ಲ ಇಯರ್ ಫೋನ್ ಹಾಕಿ. 92 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ವ್ಯವಸ್ಥೆಯನ್ನು ಅಧಿಕಾರವನ್ನು ಕೆಳಮಟ್ಟದವರಿಗೆ ತಲುಪಿಸಲು ಈ ಕಾಯ್ದೆಯು 3 ಹಂತದ ವ್ಯವಸ್ಥೆಯನ್ನು ರೂಪಿಸಿದೆ. ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ. ಮನ್ರೇಗಾ ಸೆಕ್ಷನ್ 60 ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಇವರಿಗೆ ಮನ್ರೇಗಾ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ, ಗ್ರಾಮೀಣ ಜನರ ಬಗ್ಗೆ ಇವರಿಗೆ ಅನುಭವ ಕಡಿಮೆ. ಓನ್ಲಿ ಕಮರ್ಷಿಯಲ್ ಇವ್ರದ್ದು. ನಾನು ರಾಜ್ಯದಲ್ಲಿ ಭಾರತ ಸಂವಿಧಾನ ಪ್ರಕಾರ ಗ್ರಾಮ ಪಂಚಾಯತಿಯನ್ನು ಹಿಂದೆ ಹುಟ್ಟಾಕಿದ್ರು. ಅವತ್ತ ಸರ್ಪಂಚ್ ಅಂತ ಕೆಲಸ ಮಾಡಿದ್ರು, ನಂತರ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು. ಇವತ್ತ ಗ್ರಾಮ ಪಂಚಾಯತಿಗಳಾಗಿ ಕೆಲಸ ಮಾಡ್ತಾರೆ. ಮನ್ರೇಗಾ ವ್ಯವಸ್ಥೆಯಿಂದ ಒಂದು ಪಂಚಾಯತಿಗೆ 1 ಕೋಟಿ, 2 ಕೋಟಿ, 3 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವರು ಕೇಂದ್ರ ಸರ್ಕಾರ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಇವತ್ತೇನು ಮನ್ರೇಗಾ ಚರ್ಚೆ ಆಗಬಾರ್ದು ಅಂತ ಹೇಳಿ ಅಬಕಾರಿಯ ಒಂದು ವ್ಯವಸ್ಥೆ ತಂದು ನಮಗೇನು ಅರ್ಥನೆ ಮಾಡಕತ್ತಾರ. ನಾವು ಇದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡೇವಿ. ನಾವು ಹೋರಾಟ ಮಾಡ್ತೇವೆ. ಮತ್ತ ಮನ್ರೇಗಾ ಕಾಯ್ದೆನ ಮರುಸ್ಥಾಪನೆವರೆಗೂ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ತಮ್ಗೆ ಹೇಳಿಕೆ ಬಯಸ್ತೇನೆ.